ಹರಿ ಓಂ ಮಹಾಗಣಪತಯೇ ನಮಃ ಪ್ರೇಂಗೋಕಲಿಕಶಾಮಂ ರೂಪೇಣಾಂ ಪ್ರತಿಮಂ ಬುಧಂ ಸೌಮ್ಯ ಸೌಮ್ಯೋ ಗಣೋಪೇತಂ ತಂ ಬುಧಂ ಪ್ರಣಾಮಾಮ್ಯಹಂ. ಶ್ರೀಶಕೆ 1945 ಶೋಭನ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಪಂಚಮಿ ಬುಧವಾರ, ಹಸ್ತ ನಕ್ಷತ್ರ, ಸುಕರ್ಮ ಯೋಗ, ತೈತಿಲಾಕರಣ, 31ನೇ ತಾರೀಕು ಜನವರಿ 2024ನೇ ಇಸವಿ. ಈ ದಿನದ 12 ರಾಶಿಯವರ ದಿನ ಭವಿಷ್ಯವನ್ನು ಕೇಳೋಣ. ಅದಕ್ಕೂ ಮೊದಲು ಈ ದಿನದಂದು ಒಂದು ಹುಟ್ಟುಹಬ್ಬವನ್ನು, ಮದುವೆಯಾದಂಥ ವರ್ಷಾಚರಣೆಯನ್ನು ಮಾಡ್ಕೊಳ್ತಾ ಇರುವಂತಹ ಸಮಸ್ತ ದಂಪತಿಗಳಿಗೂ, ಸಮಸ್ತ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ನಾರಾಯಣ ಗುರೂಜಿಯವರಿಂದ ಶುಭವನ್ನು ಹಾರೈಸ್ತಾ ಇರುವಂಥ ಶುಭ ಹಾರೈಕೆ. ಮೇಷರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ 5 ಗ್ರಹಗಳು ಶುಭಕಾರಕವಾಗಿದ್ದಾವೆ. ಆದ್ದರಿಂದ ಇವರು ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಕೊರತೆಗಳಿರ್ತವೆ, ಶತ್ರುಗಳಿದ್ದಾರೆ, ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಒಂದು ದಿನ ಇವತ್ತಿನದಾಗಿದೆ. ಆದರೂ ನೀವು ಜಾಗೃತರಾಗಿದ್ದು ಅದರ ಬಗ್ಗೆ ಯೋಚನೆ ಮಾಡೋದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು, ಮುಂಜಾಗ್ರತೆ ಅಂತ ಹೇಳ್ತಾರೆ, ಆ ರೀತಿ ನೀವು ಇದ್ದಲ್ಲಿ ಆ ಉದ್ಯೋಗ ನಷ್ಟ ಆಗೋದನ್ನು ಉಳಿಸ್ಕೋಬೋದು. ಇನ್ನು ನಿಮ್ಮ ಕುಟುಂಬದ ಒಂದು ಗಂಡು ದೇವರಿದೆ, ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಈ ಉದ್ಯೋಗದಿಂದ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ, ಉದ್ಯೋಗ ಸ್ಥಿರವಾಗಿರುತ್ತೆ. ಇನ್ನು ಮನೆಯಲ್ಲಿ ಸುಖ, ಸಂತೋಷ, ಶಾಂತಿ, ಐಶ್ವರ್ಯ ಇವು ಸಿಗುತ್ತೆ. ಚಂದ್ರ ಕೇತುನ ಯುಕ್ತಿಯಲ್ಲಿ ಷಷ್ಠದಲ್ಲಿ ಇರೋದರಿಂದ ಹೆಣ್ಣುಗಳಿಂದ ನಿಮಗೆ ತೊಂದರೆಗಳು ಬರ್ಬೋದು. ತಾಯಿಯ ಅನಾರೋಗ್ಯ ಆಗ್ಬೋದು, ತಾಯಿಯ ಒಂದು ಮೂಳೆ ಮುರಿತ ಅಂದರೆ ಎಲ್ಲೋ ಒಂದು ಕಾಲ್ಜಾರದಲ್ಲಿ ಬಿದ್ದು ಏಟು ಮಾಡ್ಕೊಳ್ಳೋದು, ಇಂಥವೆಲ್ಲ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇದಕ್ಕೋಸ್ಕರ ಗಣೇಶನಲ್ಲಿ ಒಂದು ಧ್ಯಾನ ಅಥವಾ ಏನಾದರೂ ಗಣೇಶನಿಗೆ ಅಭಿಷೇಕ ಇಂಥವೆಲ್ಲ ಮಾಡಿದಲ್ಲಿ ನಿಮಗೆ ಇಂಥ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ನಿಮ್ಮ ತಾಯಿಯ ಆರೋಗ್ಯನೂ ಚೆನ್ನಾಗಿರುತ್ತೆ. ಸುಖ, ಸಂತೋಷ, ಶಾಂತಿಯನ್ನು ಹೊಂದ್ಕೊಂಡಿರ್ತೀರ. ತಂದೆಯ ಆರೋಗ್ಯಕ್ಕೂ ಸ್ವಲ್ಪ ತೊಂದರೆಗಳಿವೆ, ಹುಷಾರಾಗಿರಿ. ನಿಮಗೆ ಈ ಒಂದು ಕಾಲದಲ್ಲಿ ದೇವರ ಮೇಲೆ ಎಷ್ಟೇ ದೇವರನ್ನು ಬೇಡ್ಕೊಂಡ್ರೂ ದೇವರು ಒಳ್ಳೆ ಫಲ ಕೊಡಲ್ಲ. ದೇವರು ಕೊಡೋದು ಇಷ್ಟು ಅಂತ ಮನೋಭಾವನೆಗಳನ್ನು ಮೂಡಬಹುದು. ಆದರೆ ದೇವ್ರ ರಕ್ಷಣೆ ಸದಾ ನಿಮಗಿದೆ. ನಿಮ್ಮ ಮನೆ ದೇವರು, ಇಷ್ಟ ದೇವರು ರಕ್ಷಣೆ ನಿಮ್ಮನ್ನು ಸದಾ ಮಾಡ್ತವೆ. ಸಾಹಸದಿಂದ ಕೆಲಸವನ್ನು ನೀವು ಕೈಗೊಳ್ತೀರ. ಎಲ್ಲ ಕೆಲಸಗಳಲ್ಲೂ ಅಭಿವೃದ್ಧಿ. ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿದೆ ಇವತ್ತಿನ ದಿನ, ಪರವಾಗಿಲ್ಲ. ಇನ್ನು ಮಕ್ಕಳಿಗೆ ಅನಾರೋಗ್ಯ ಇವೆಲ್ಲ ಇರುತ್ತೆ, ಇದರಿಂದ ಸ್ವಲ್ಪ ಜಾಗೃತರಾಗಿರಿ. ಸ್ವಲ್ಪ ಏನಾದರೂ ಅನಾರೋಗ್ಯ ಆದಲ್ಲಿ ವೈದ್ಯರ ಹತ್ರ ಮೊದಲು ಹೋಗಿ ಇವರ ಬಗ್ಗೆ ಏನೋ ಅಂತ ತೋರಿಸ್ಕೊಂಡ್ಬನ್ನಿ, ಅದರಿಂದ ಒಳ್ಳೆಯದು. ಡಿಲೇ ಮಾಡೋದಲ್ಲಿ ಮಕ್ಕಳ ಅನಾರೋಗ್ಯ ಇನ್ನೂ ಹದಗೆಡುತ್ತೆ. ವೃಷಭ ರಾಶಿ. ಈ ರಾಶಿಯವರು ಹಾಗೆ ದೇವರನ್ನು ನಂಬದೇ ಇರುವಂತಹ ಕಾಲ ಇವತ್ತಿನ ದಿನ. ಕಾರಣ, ಏಕಾದಶದಲ್ಲಿ ರಾಹು, ದಶಮದಲ್ಲಿ ಶನಿ, ಮೂಲ ತ್ರಿಕೋಣ ರಾಶಿಯಲ್ಲಿ ಇರೋದರಿಂದ ದೇವರು ಏನು ಮಾಡ್ತಾನೆ, ನಾನು ಮಾಡಿದ್ರೆ ಮಾತ್ರ ಫಲ, ನಾನು ನೋಡಿದ್ರೆ ಮಾತ್ರ ಅದು, ನಾನು ಪಡ್ಕೊಂಡ್ರೆ ಮಾತ್ರ ನಂದು. ನನ್ನ ದೇವರು ಏನು ಕೊಟ್ಟಿದ್ದಾನೆ, ಯಾವ ದೇವರು ಏನು ಕೊಟ್ಟಿದ್ದಾನೆ, ನಾವು ಇದ್ದಲ್ಲಿ ಇದ್ದರೆ ದೇವರು ಏನೂ ಕೊಡಲ್ಲ ಅನ್ನೋ ಒಂದು ಮನೋಭಾವನೆಗಳು ಮನಸ್ಸಲ್ಲಿ ಬರುತ್ತೆ. ಹಿರಿಯವರಿಗೆ ಪ್ರಶ್ನೆಗಳನ್ನು ಕೇಳ್ತೀರ. ಆದರೆ ದೇವರು ಎಷ್ಟು ರಕ್ಷಣೆ ನಿಮಗೆ ಮಾಡಿದ್ದಾನೆ, ದೇವರಿಂದ ಎಷ್ಟು ರಕ್ಷಣೆ ನೀವು ಪಡ್ಕೊಂಡಿದ್ದೀರಾ, ಅದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನಾದರೂ ನಷ್ಟ ಆದಲ್ಲಿ ನೀವು ದೇವರನ್ನು ಹೇಳ್ತೀರಾ, ದೇವರು ಹಿಂಗೆ ಮಾಡ್ದ, ದೇವರು ಇದು ಇಷ್ಟು ನಷ್ಟ ಮಾಡ್ದ ಅಂತ. ಆದರೆ ಆ ನಷ್ಟಕ್ಕೆ ದೇವರು ಎಲ್ಲಿ ಬರ್ತಾನೆ? ಅಲ್ಲಿ ಹೊಣೆಗಾರರು ನೀವೇ ತಾನೇ, ನೀವೇ ಕಳ್ಕೊಂಡಿರೋದು, ನೀವೇ ಗಳಿಸಿರೋದು. ಗಳಿಸಿದಾಗ ದೇವರನ್ನು ನೆನೆಸ್ಕೊಳ್ಳದೆ ಇರೋರು ನೀವು, ಕಳ್ಕೊಂಡಾಗ ದೇವರನ್ನು ಯಾಕೆ ದೂರ್ತೀರಾ? ಅದಕ್ಕಿಂತ ಮೊದಲು ನೀವು ಗಳಿಸ್ಕೊಂಡಾಗ ಏನು ದೇವರ ಮೇಲೆ ಶಕ್ತಿ, ದೇವರ ಮೇಲೆ ಭಕ್ತಿ, ಶ್ರದ್ಧೆ ಏನಿತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ನಿಮಗೆ ನಷ್ಟವಾಗುವಂಥ ಕಾಲದಲ್ಲಿ ನಷ್ಟವಾಗದನ್ನು 100ಕ್ಕೆ 100 ನಷ್ಟ ಆಗದೇನೆ ರಕ್ಷಣೆ ಅವನೇ ಕೊಡ್ತಾನೆ. ಹಾಗಾಗಿ ದೇವರಲ್ಲಿ ಶ್ರದ್ಧೆ ಭಕ್ತಿ ಇಟ್ಕೊಂಡು ಚೆನ್ನಾಗಿರಿ. ದಾಂಪತ್ಯ ಜೀವನ ಸುಖಮಯ ಇವತ್ತಿನ ದಿನದಲ್ಲಿ ಇದೆ. ಸಂಪತ್ತು, ಅಭಿವೃದ್ಧಿ ಇದೆ. ಹಾಗೂ ಕುಟುಂಬದಲ್ಲಿ ಕಲಹಗಳು ಇರ್ತವೆ. ಅಣ್ಣ ತಮ್ಮಂದಿರಲ್ಲಿ ಇವರಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸ್ತವೆ. ಆದ್ರೂ ಇದರ ಬಗ್ಗೆ ಚಿಂತೆ ಪಡುವಂಥ ಅಗತ್ಯ ಇಲ್ಲ. ಗಣೇಶನ ಆರಾಧನೆ ಮಾಡೋದಲ್ಲಿ ಮಕ್ಕಳ ಅಭಿವೃದ್ಧಿ, ಆರೋಗ್ಯ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ವೃದ್ಧಿಯನ್ನು ಹೊಂದ್ತೀರ. ಆರೋಗ್ಯದಲ್ಲಿ ಉದರ ಸಂಬಂಧವಾದ ವ್ಯಾಧಿ ಉದ್ಭವಿಸುತ್ತೆ, ಆದರೂ ಭಯಪಡುವಂಥ ಅಗತ್ಯ ಇಲ್ಲ, ಚೆನ್ನಾಗಿರ್ತೀರ. ಮಿಥುನ ರಾಶಿ. ಈ ರಾಶಿಯವರಿಗೆ
ಎಲ್ಲೇ ಹೋದ್ರೂ ಒಳ್ಳೆಯದು, ಒಳ್ಳೆಯ ಹೆಸರು ಇವೆಲ್ಲ ಗಳಿಸ್ತೀರಾ ಮತ್ತು ಉದ್ಯೋಗದಲ್ಲಿ ಲಾಭವನ್ನು ಪಡ್ತೀರಾ. ಸರಾಗವಾಗಿ ನೀವು ಒಂದು ದುರ್ಗಿಯ ಆರಾಧನೆಯನ್ನು ಇವತ್ತಿನ ದಿನ ಮಾಡೋದಲ್ಲಿ ನಿಮಗೆ ಸರಾಗವಾಗಿ ಬೇಕಾದಷ್ಟು ಸಂಪತ್ತನ್ನು ಸಿಗುವಂಥ ಯೋಗವಿದೆ. ಇದನ್ನು ಕಳ್ಕೊಬೇಡಿ. ದಶಾಭುಕ್ತಿಯು ಚೆನ್ನಾಗಿದ್ದಲ್ಲಿ ಇವತ್ತಿನ ದಿನ ಆ ಒಂದು ದುರ್ಗಾದೇವಿಯು ನಿಮಗೆ ಬೇಕಾದಷ್ಟು ಸಂಪತ್ತನ್ನು ಕೊಡಬಹುದು. ನಿಮ್ಮ ದಶಾಭುಕ್ತಿ ಹೇಗಿದೆ ಅಂತ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಅದರಿಂದ ನಿಮಗೆ ಉತ್ತಮ ಫಲ. ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ. ನಿಮ್ಮಿಂದ ನಿಮ್ಮ ಮನೆಯವರಿಗೆ ತುಂಬ ಇವತ್ತಿನ ಸಂತೋಷವಾಗುವಂಥ ದಿನ ಇದೆ. ಅವರನ್ನು ಸಂತೋಷಪಡಿ, ಅವರು ಕೇಳಿದ್ದನ್ನು ಕೊಡಿ, ಉತ್ತಮವಾದ ಫಲವೂ ನಿಮಗೆ ಸಿಗುತ್ತೆ. ಇದರಿಂದ ಆರೋಗ್ಯ, ನೆಮ್ಮದಿ, ಭಾಗ್ಯ, ಸಂತಾನಗಳಿಗೆ ಇರುವಂಥ ದೋಷಗಳು ಅಂದರೆ ಅನಾರೋಗ್ಯ ಆಗಲಿ ಅಥವಾ ಇತರ ಕೆಲವು ದೋಷಗಳಿರ್ತವೆ, ಅವು ಸಹ ದೂರವಾಗುವಂಥ ಒಂದು ಇವತ್ತಿನ ದಿನವಾಗಿದೆ. ಕರ್ಕಾಟಕ ರಾಶಿ, ಇದು ಆರೋಗ್ಯ ಸಂಬಂಧಪಟ್ಟು ತೊಂದರೆಗಳು ಬರ್ತವೆ. ಉದರ ಸಂಬಂಧ ಇರೋದು ಮಾತ್ರ ಅದು ಸಹಜ. ಆದರೆ ಮೂತ್ರಕೋಶದಲ್ಲಿ ದೋಷಗಳು ಉದ್ಭವಿಸುವಂಥದ್ದು ಇರುತ್ತೆ. ಹುಷಾರಾಗಿರಿ. ಸಾಮಾನ್ಯವಾಗಿ ಈ ಒಂದು ದೋಷಗಳು ಬಂದಲ್ಲಿ ಗರಿಕೆಯ ಹುಲ್ಲಿನ ಜ್ಯೂಸನ್ನು ಮಾಡಿ ಕುಡಿತಾ ಇದ್ದಲ್ಲಿ ಉದರ ಸಂಬಂಧಗಳು ಸ್ಟೋನ್ ಬೀನ್ ಆಗುವಂಥದ್ದು ಇವು ಆಗಿದ್ದಲ್ಲಿ ಅದು ಸಹ ಅದರಿಂದನೇ ಕಮ್ಮಿ ಆಗುತ್ತೆ. ತುಂಬ ಜಾಗೃತರಾಗಿರಿ, ಹುಷಾರಾಗಿರಿ. ಬಂಧುಗಳಿಂದ ದೂರ ಇರಿ. ಬಂಧುಗಳೇ ನಿಮ್ಮನ್ನು ದೂರ ತಳ್ತಾರೆ. ಸಹೋದರಿಯರಿಂದ ನಿಮಗೆ ತೊಂದರೆಗಳಿವೆ. ಕೊಟ್ಟಂಥ ಹಣಗಳು ಬರಲ್ಲ. ಜಾಗೃತರಾಗಿರಿ. ಯಾರಿಗೂ ಹಣ ಕೊಡದೇನೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಹಣವನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಹಾಗೂ ವೈರಿಗಳು ಉದ್ಭವಿಸ್ತಾರೆ. ನಿಮ್ಮ ಒಂದು ಮುಂದಾಲೋಚನೆಯಿಂದ ಆ ವೈರಿತನದಿಂದ ಬಂದಂತಹ ಎಲ್ಲ ಕಷ್ಟಗಳು ನೀವು ದೂರ ಮಾಡ್ಕೋಬೋದು. ಸ್ವಲ್ಪ ಜಾಗೃತರಾಗಿರಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ವೈರಿಗಳು ತನ್ನಿಂದ ತಾನೇ ಸಂಹಾರರಾಗ್ತಾರೆ. ಇನ್ನು ವಿದ್ಯಾಕ್ಷೇತ್ರ ಅಭಿವೃದ್ಧಿ ಮಕ್ಕಳಿಗೆ ಕೊಡುತ್ತೆ. ಇನ್ನು ಇವರಿಗೆ ಉದ್ಯೋಗದಲ್ಲಿ ಲಾಭವನ್ನು ಕೊಡುವಂಥ ಸನ್ನಿವೇಶ ಇದೆ. ಅಕಸ್ಮಾತಾಗಿ ನೀವು ಉದ್ಯೋಗ ಸಿಗಲ್ಲ ಅಂತ ಇದ್ರೂ ಇವತ್ತಿನ ದಿನ ನಿಮಗೆ ಅಕಸ್ಮಾತಾಗಿ ಸಿಗುವಂಥ ಉದ್ಯೋಗ ಇದೆ. ಆ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದೆ ನಿಮಗೆ ಒಳ್ಳೆಯದಿದೆ. ಸಿಂಹರಾಶಿ, ಈ ರಾಶಿಯವರಿಗೆ ನವಮದಲ್ಲಿ ಗುರು ಇದ್ದು, ಷಷ್ಠದಲ್ಲಿ ರವಿ, ಪಂಚಮದಲ್ಲಿ ಬುಧ ಶುಕ್ರರು ಇದ್ದಾರೆ. ಈ ಇರುವಂಥ ಗೋಚರಿಯಲ್ಲಿ ಇರುವಂಥ ಗ್ರಹಗಳು ಈ ರಾಶಿಯವರಿಗೆ ಇಂದಿನ ದಿನ ಶುಭ ಫಲವನ್ನು ಕೊಡ್ತಾರೆ. ಕೃಷಿಕರು ಇವರಿಗೆ ಉತ್ತಮ ಫಲ. ಇವರಿಗೆ ಆದಾಯ ಜಾಸ್ತಿ ಇವತ್ತಿನ ದಿನ ಇದೆ. ಹಾಗೂ ಗುರುದೇವತಾ ಆಶೀರ್ವಾದವು ಇವರಿಗಿದ್ದು, ಕುಲದೇವರ ಆಶೀರ್ವಾದದೊಂದಿಗೆ ಇವರು ಬೆಳೆದಂಥ ಫಸಲಿನಿಂದ ಇವತ್ತಿನ ದಿನ ಉತ್ತಮವಾದ ಫಲವನ್ನು ಇವರು ಪಡ್ಕೊಳ್ತಾರೆ. ಹಾಗೂ ಇತರೆ ಉದ್ಯೋಗದಲ್ಲಿ ಇದ್ದವರಿಗೆ ಅಭಿವೃದ್ಧಿ, ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಕುಟುಂಬದಿಂದ ಉತ್ತಮ ಆರೋಗ್ಯ, ಕುಟುಂಬದಲ್ಲಿ ಉತ್ತಮ ಆರೋಗ್ಯ, ಕುಟುಂಬದ ಜನರಿಂದ ಒಳ್ಳೆಯದಕ್ಕೆ ಇವರಿಗೆ ಸಹಕಾರ ಸಿಕ್ಬಿಟ್ಟು ಮಾಡ್ತಾ ಇರುವಂಥ ಮುಂದಾಲೋಚನೆ ಇರುವಂಥ ಉದ್ಯೋಗಕ್ಕೆ ಇವರಿಗೆ ಸಹಕಾರ ಕುಟುಂಬದವರಿಂದ ಸಿಕ್ಕು ಇವರಿಗೆ ಒಳ್ಳೆಯದಾಗುತ್ತೆ. ಹಾಗೂ ಬುಧ ಶುಕ್ರರು ಪಂಚಮದಲ್ಲಿದ್ದಾಗ ಮಕ್ಕಳಿಗೆ ಶೀತ, ನೆಗಡಿ, ಕಫಬಾಧೆಗಳು ಇರ್ತವೆ. ಆದರೆ ಲಾಭದಲ್ಲಿ ಉತ್ತಮವಾಗಿರುತ್ತೆ. ಷಷ್ಠದಲ್ಲಿ ರವಿ ಇರೋದರಿಂದ ವೈರಿಗಳ ನಾಶ ಆಗಿಬಿಟ್ಟು ಇವರ ರಕ್ಷಣೆ ಸಿಗುತ್ತೆ. ಶಿವನ ಧ್ಯಾನವನ್ನು ಇವರು ಮಾಡ್ತಾ ಇದ್ದಲ್ಲಿ ಇವರಿಗೆ ಬಂದಂಥ ಕಷ್ಟಗಳು ದೂರ ಮಾಡ್ಕೋಬೋದು. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಸಿಗುತ್ತೆ. ಕಫಬಾಧೆಗಳು, ಶೀತ, ನೆಗಡಿ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಮೆಡಿಸಿನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸರಿ ಹೋಗುತ್ತೆ. ಶಿವನ ಧ್ಯಾನವನ್ನು ಮರೆದೇನೆ ಮಾಡಿ. ಕನ್ಯಾ ರಾಶಿ, ವೈರಿನಾಶಕಾರಕನಾದಂತಹ ಶನಿಯು ಷಷ್ಠದಲ್ಲಿ ಮೂಲ ತ್ರಿಕೋಣ ರಾಶಿಯಲ್ಲಿ ಇವರಿಗಿದ್ದು, ಚತುರ್ಥದಲ್ಲಿ ಬುಧ ಶುಕ್ರರು ಸಹಕಾರವನ್ನು ಕೊಡ್ತಾ ಇದ್ದು, ಜನ್ಮಸ್ಥ ಚಂದ್ರನಿಂದ ಜನ್ಮದಲ್ಲಿ ಚಂದ್ರ ಇರೋದರಿಂದ ಇವರಿಗೆ ಉತ್ತಮವಾದ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಸಿಗುತ್ತೆ. ಆದ್ರೂ ಆ ಸಿಕ್ಕಿರುವಂಥ ಸುಖ ಇದು ನನಗೆ ಇಷ್ಟಲ್ಲ, ಇದಕ್ಕಿಂತ ಜಾಸ್ತಿ ಸಿಗಬೇಕಿಂತು ಅನ್ನೋ ಒಂದು ಮನೋಭಾವನೆ ಈ ವ್ಯಕ್ತಿಯಲ್ಲಿ ಮೂಡುತ್ತೆ. ಆದರೆ ಇವರಿಗೆ ಷಷ್ಠದಲ್ಲಿ ಶನಿ ಇದ್ದು ವೈರಿನಾಶ, ಅನಾರೋಗ್ಯ ಇರುವಂಥದ್ದನ್ನು ದೂರ ಮಾಡ್ಕೋಬೋದು. ಚತುರ್ಥದಲ್ಲಿ ಬುಧ ಶುಕ್ರರು ಸುಖ, ಸಂತೋಷ, ಶಾಂತಿ, ನೆಮ್ಮದಿಯನ್ನು ಕೊಡ್ತಾರೆ. ಮಕ್ಕಳಿಗೆ ಅಭಿವೃದ್ಧಿ, ಮಕ್ಕಳು ಸಾಹಸಮಯರಾಗಿ ಉತ್ತಮ ಅಭಿವೃದ್ಧಿಯನ್ನು ಹೊಂದ್ತಾರೆ. ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ. ಇವರಿಗೆ ಸುಖ, ಸಂತೋಷ, ನೆಮ್ಮದಿ ಇದೆ. ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಇವತ್ತಿನ ದಿನ ಒಳ್ಳೆಯದಾಗಿರಲ್ಲ. ಲಾಭದಲ್ಲಿ ಚಂದ್ರನು ಜನ್ಮಸ್ಥ ಇರೋದರಿಂದ ಮನೆಯಲ್ಲಿ ಲಾಭದಾಯಕವಾಗಿರುವಂಥ ಒಂದು ಪರಿಸ್ಥಿತಿ, ಉತ್ತಮವಾದ ಸುಖ, ಸಂತೋಷ, ನೆಮ್ಮದಿ ಇವುಗಳು ಈ ಒಂದು ರಾಶಿಯವರಿಗೆ ಸಿಗುತ್ತೆ. ತುಲಾರಾಶಿ, ಈ ರಾಶಿಯವರಿಗೆ 4 ಗ್ರಹಗಳು ಚೆನ್ನಾಗಿದ್ದು ಗೋಚರಿಯಲ್ಲಿ ಶುಭದಾಯಕರಾಗಿರೋದರಿಂದ, ಗುರುನು ಸಪ್ತಮದಲ್ಲಿರೋದರಿಂದ ಇವರಿಗೆ ಯಾವ ಕಷ್ಟ ಬಂದ್ರೂ ಗುರುವಿನ ದೃಷ್ಟಿ ಇರೋದರಿಂದ ಆ ಸಮಸ್ತ ದೋಷಗಳು ಗುರುವಿನ ದೃಷ್ಟಿಯಿಂದ ನಾಶ ಆಗ್ತವೆ. ಆದರೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ತಾರೆ. ಕುಶಲೋಪರಿ ಜೀವನ,
ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಉದ್ಯೋಗ ಇಲ್ಲದೇ ಇದ್ದವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಕಾಲ ಇವತ್ತಿನ ದಿನ ಆಗಿದ್ದು, ಮನೆ ದೇವರನ್ನು ಧ್ಯಾನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಿ ಇದರಿಂದ ಒಳ್ಳೆಯ ಉದ್ಯೋಗ ಇವರಿಗೆ ಸಿಗುತ್ತೆ. ಷಷ್ಠದಲ್ಲಿ ರಾಹು ವೈರಿನಾಶವನ್ನು ಮಾಡ್ತಾನೆ. ರೋಗಕಾರಕಾಧಿಪತಿಯಾಗಿರುವಂಥನು ಅವನು ಸಹ ಬಂದಂಥ ರೋಗಗಳನ್ನು ಸಹ ಕ್ಷಣ ಮಾತ್ರ ಔಷಧದಿಂದ ಗುಣವನ್ನು ಪಡಿಸ್ತಾನೆ. ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರ್ತೀರ. ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಕದಲ್ತಾ ಇರುತ್ತೆ. ಕಲಹಗಳಾಗ್ತಾ ಇರುತ್ತೆ. ಮಕ್ಕಳಿಂದ ಮನಸ್ಸಿಗೆ ನೋವಾಗಿರುತ್ತೆ. ಈ ಸಮಸ್ಯೆಗಳು ಬಂದರೂ ನೀವು ಯಾವ ಭಯವನ್ನು ಪಡುವಂಥ ಅಗತ್ಯ ಇಲ್ಲ. ಕಾರಣ ಇದಕ್ಕೆ ದೋಷಕ್ಕೆ ಪರಿಹಾರ ಇದೆ, ಅದನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಉತ್ತಮ ಫಲ. ಮಕ್ಕಳಲ್ಲಿರುವಂಥ ಪರಿವರ್ತನೆಗಳು ಸಹ ಚೇಂಜ್ ಆಗ್ತವೆ. ಹಾಗೂ ಕುಜ ಶುಕ್ರರಿದ್ದು ಇವರಿಗೆ ಏನಾಗುತ್ತೆ ಅಂದರೆ ಒಂದು ಹೋದಲ್ಲಿ ಬಂದಲ್ಲಿ ಯಾವುದೋ ಒಂದು ಹೆಣ್ಣಿಂದ ಅಥವಾ ಗಂಡಿಂದ ಪರಿಚಯ ಆಗಿಬಿಟ್ಟು ಅಲ್ಲಿ ಪ್ರೇಮಾಂಕುರ ಹುಟ್ಕೊಂಡು ಪ್ರೇಮ ವಿವಾಹಕ್ಕೆ ಅವಕಾಶಗಳು ಆಗ್ತವೆ. ಆದರೆ ಈ ಪ್ರೇಮ ಪ್ರೀತಿ ಅನ್ನೋ ಒಂದು ಅಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಸನ್ನಿವೇಶವೂ ಇದೆ. ಕೊನೆಯ ಹಂತದಲ್ಲಿ ಇದು ಮಿಸ್ ಆಗುವಂಥ ಸನ್ನಿವೇಶಗಳು ಇದೆ. ತುಂಬ ಜಾಗೃತರಾಗಿರಿ. ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ 5 ಗ್ರಹಗಳು ಉತ್ತಮ ಫಲವನ್ನು ಕೊಡುವಂಥ ಗೋಚರಿಯಲ್ಲಿ ಉತ್ತಮ ಫಲವಂತ ಕೊಡುವಂಥವರಾಗಿದ್ದು, ಸಂಪತ್ತಿನಲ್ಲಿ ಅಭಿವೃದ್ಧಿ, ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ. ಮಾತೃ ಆರೋಗ್ಯ ಚೆನ್ನಾಗಿದ್ರೂ ಮೂಳೆ ಮುರಿತ ಇವುಗಳು ಸಹ ಆಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ದಾಂಪತ್ಯ ಜೀವನದಲ್ಲಿ ಬಿರುಕು ಇದೆ, ಆದರೆ ಸಂತೋಷಕ್ಕೇನು ತೊಂದರೆಗಳಾಗಲ್ಲ. ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಇವರಿಗೂ ಸಿಗುತ್ತೆ. ಚಂಚಲತೆಗಳು ಜಾಸ್ತಿ, ಕೇಳೋದರಿಂದ ತೊಂದರೆಗಳು ಅನುಭವಿಸ್ತೀರ. ಪಕ್ಕದವರಿಂದ ಅಥವಾ ಬೇಕಾದವರಿಂದ ಅಥವಾ ಮಿತ್ರರಿಂದ ಅಥವಾ ಕುಟುಂಬದವರಿಂದ ಅಥವಾ ಹೆಂಡತಿಯ ಮನೆ ಕಡೆಯವರಿಂದ ಸಮಸ್ಯೆಗಳಿಗೆ ಸಿಲುಕಾಕೊಳ್ತೀರ. ಕೊಟ್ಟಂಥ ಹಣಗಳು ಬರಲ್ಲ. ಜಾಗೃತರಾಗಿರಿ. ಸ್ವಲ್ಪ ಕಾಲು ನೋವು, ಕೈ ನೋವು, ಆಮೇಲೆ ಪಿತ್ತ ವಿಕಾರಗಳು, ಗ್ಯಾಸ್ಟ್ರಿಕ್ಗಳು ಇಂಥವು ಇರ್ತವೆ. ರಾತ್ರಿ ನಿದ್ದೆ ಬರಲ್ಲ. ಚಿಂತೆ ಮಾಡೋದನ್ನು ಬಿಟ್ಟು ಆ ಒಂದು ಚಿಂತೆ ಇರುವಂಥ ಜಾಗದಲ್ಲಿ ಶಿವನ ನಾಮಸ್ಮರಣೆಯನ್ನು ಇಟ್ಕೊಂಡಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಜಾಗೃತರಾಗಿರಿ, ಹುಷಾರಾಗಿರಿ. ಗಾಡಿಯಿಂದ ಸ್ವಲ್ಪ ಜಾಗ್ರತೆ. ಯಾವುದೇ ವಾಹನಗಳಿಂದ ಹೋಗ್ತಾ ಬರ್ತಾ ಇರುವಾಗ ಸ್ವಲ್ಪ ಜಾಗೃತರಾಗಿರಿ. ಏಟು ಮಾಡಿಕೊಳ್ಳುವಂಥದ್ದು ಇವತ್ತಿನ ದಿನ ಇದೆ, ಹುಷಾರು. ಧನುರಾಶಿ, ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಕೊಡ್ತಾನೆ. ಆದರೆ ಮನಸ್ಸಿಗೆ ಅತೃಪ್ತಿದಾಯಕವಾದಂಥ ಜೀವನ ಇವತ್ತಿಂದು. ಯಾವುದೋ ಒಂದು ಬೇಕಾದಂಥವರೇ ಇವರು ಶತ್ರುಗಳಾಗ್ತಾರೆ, ಏನೋ ಕೆಟ್ಟದನ್ನು ಹೇಳ್ತಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರು ನೋವನ್ನು ಅನುಭವಿಸ್ತಾರೆ. ಆದರೆ ದಶಮದಲ್ಲಿ ಚಂದ್ರ ಇರುವಾಗ ಉತ್ತಮ ಫಲವನ್ನು ಕೊಡ್ತಾನೆ. ಆ ಫಲಕ್ಕೆ ಕೊಡೋದಕ್ಕೆ ತೊಂದರೆ ಇದೆ. ಆ ಫಲವನ್ನು ಸಿಗಬೇಕಾದರೆ ಇದಕ್ಕೆ ಬೇರೆ ಯಾರೋ ಒಬ್ಬರಿಂದ ಆತಂಕಗಳು ಬಂದು ಆ ಫಲಗಳು ಇವರಿಗೆ ಸಿಗಲ್ಲ. ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಮನೆತನದ ಒಂದು ಹೆಣ್ಣುದೇವರು ಅಥವಾ ನಿಮ್ಮ ಪೂರ್ವಿಕರು ಪೂಜೆ ಮಾಡ್ತಾ ಇರುವಂಥ ಹೆಣ್ಣುದೇವರು ಅಥವಾ ನಿಮ್ಮ ಮನೆಯಿಂದ ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಲ್ಲಿ ಇರುವಂಥ ಹೆಣ್ಣುದೇವಿಯನ್ನು ನೆನೆಸ್ಕೊಳ್ತಾ ಇದ್ದಲ್ಲಿ ಇವತ್ತಿನ ದಿನ ಬರುವಂಥ ಕಷ್ಟವನ್ನು ದೂರ ಮಾಡಿಕೊಂಡು ನೀವು ಚೆನ್ನಾಗಿರ್ತೀರ. ದಾಂಪತ್ಯ ಜೀವನ ಚೆನ್ನಾಗಿದೆ, ಸುಖಮಯವಾಗಿದೆ. ಮಕ್ಕಳ ಅಭಿವೃದ್ಧಿ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಮಾರ್ಗವನ್ನು ಪಡ್ಕೊಳ್ತಾರೆ, ಉತ್ತಮ ಫಲವನ್ನು ಪಡ್ಕೊಳ್ತಾರೆ. ಅವರಿಂದ ನಿಮಗೆ ಅಭಿವೃದ್ಧಿ ಇದೆ. ಸಮಸ್ತ ಜಯ ಕಾರ್ಯ ಇವುಗಳಿಗೆ ಸಮಸ್ತ ಕಾರ್ಯಗಳಲ್ಲಿ ಜಯವನ್ನು ನೀವು ಪಡ್ಕೊಳ್ತೀರಾ. ಇದನ್ನು ಒಂದು ದೇವಿಯ ಆರಾಧನೆ ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳಿ. ಮಕರ ರಾಶಿ, ಈ ರಾಶಿಯವರಿಗೆ 2 ಗ್ರಹಗಳು ಇವತ್ತಿನ ದಿನ ಗೋಚರಿಯಲ್ಲಿ ಫಲ ಕೊಡುವಂಥವರಾಗಿದ್ದು ಇವರಿಗೆ ಕಷ್ಟ ಇನ್ನೂ ಜಾಸ್ತಿ ಇರುತ್ತೆ. ದೇವರನ್ನು ನೆನೆಸ್ಕೊಂಡ್ರೂ ದೇವರು ಫಲ ಕೊಡದೇ ಇರುವಂಥ ದಿನ ಇವತ್ತು. ಆದರೆ ಒಂದು ಕಡೆ ಫಲ ಕೊಡ್ತಾನೆ ದೇವರು, ಆದರೆ ಆ ಒಂದು ಫಲ ಯಾವುದು ಕೊಟ್ಟಿದ್ದಾನೆ ಏನಂತ ನೀವು ನೋಡೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಆದರೆ ಕಷ್ಟ ಇದೆ. ದೇವರನ್ನು ನಂಬಲೋ ಬಿಡಲೋ, ದೇವರು ಇದಾನೋ ಇಲ್ಲೋ ಅಂತ ಒಂದು ಮನೋಭಾವಗಳು ಇವರಲ್ಲಿ ಬರುತ್ತೆ. ಕೃಷಿಕರಿಗೆ ಇವತ್ತಿನ ದಿನ ಮಕರ ರಾಶಿಯವರಿಗೆ ಅಭಿವೃದ್ಧಿ, ಸುಖ ಸಂತೋಷ ಇವು ಸಿಗುತ್ತೆ. ಅಂದರೆ ಇಷ್ಟದಂತೆ ಫಸಲುಗಳು ಬರೋದು, ಲಾಭ ಬರೋದು ಇಂಥವಾಗಿರುತ್ತೆ. ಇವರು ಚಂಚಲಚಿತ್ತರಾಗಿರ್ತಾರೆ. ರಾತ್ರಿ ನಿದ್ದೆ ಬರಲ್ಲ, ಊಟಗಳು ಸೇರಲ್ಲ. ಹಾಗಾಗಿ ಇವರು ದೇವರ ಧ್ಯಾನ ಅಂದರೆ ಶಿವನ ಧ್ಯಾನವನ್ನೇ ಮಾಡ್ತಾ ಇದ್ದಲ್ಲಿ, ಮೃತ್ಯುಂಜಯನ ಆರಾಧನೆ ಮಾಡ್ತಾ ಇದ್ದಲ್ಲಿ ಈ ಒಂದು ಶನಿ ದೇವರಿಂದ ಬರುವಂಥ ಕಷ್ಟಗಳನ್ನು ಕಮ್ಮಿ ಮಾಡ್ಕೋಬೋದು, ಒಳ್ಳೆಯ ಫಲವನ್ನು ಪಡ್ಕೋಬೋದು. ಇದರಿಂದ ಈ ಶನಿ ದೋಷದಿಂದ ಕುಟುಂಬದಲ್ಲಿ ಕಲಹಗಳು, ದಾಂಪತ್ಯ ಜೀವನದಲ್ಲಿ ಕಲಹಗಳು, ಮಕ್ಕಳಿಂದ ತೊಂದರೆಗಳು ಇವೆಲ್ಲ ಅನುಭವಿಸ್ತೀರ. ಸ್ವಲ್ಪ ಜಾಗ್ರತೆ. ಶನಿದೇವರ ಆರಾಧನೆ, ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ಕುಂಭರಾಶಿ, ಈ ರಾಶಿಯವರಿಗೆ 3 ಗ್ರಹಗಳು ಏಕಾದಶದಲ್ಲಿ ಗೋಚರಿಯಲ್ಲಿದ್ದಾರೆ. ಹಾಗಾಗಿ ಭೂ ಸಂಪತ್ತಿನಿಂದ ಲಾಭ, ಕೃಷಿ ಭೂಮಿಯಿಂದ ಲಾಭ, ಧನ ಸಂಪತ್ತು, ಕುಟುಂಬದವರಿಂದ ಲಾಭ. ಹಾಗಾಗಿ ಇವರಿಗೆ ಎಲ್ಲೇ ಹೋದ್ರೂ ಯಾರದೋ ಜೊತೆ ಹೋದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗವನ್ನು ಮನೆಯನ್ನು ನೋಡೋಕ್ಕೆ ಹೋಗ್ತಾ ಇರ್ತಾರೆ. ಹೋದಾಗ
ಅವರಿಗೆ ಆಗೋ ಬದಲು ಇವರಿಗೆ ಆಗೋ ಚಾನ್ಸಸ್ಸು ಇರುತ್ತೆ. ಇವ್ರ ಹತ್ರ ಕಾಸಿರಲ್ಲ, ಉಳಿದವರಿಂದ ಇವರಿಗೆ ಸಹಾಯ ಸಿಗುತ್ತೆ. ಹಾಗಾಗಿ ಇದನ್ನು ಅವಕಾಶ ಬಂದಲ್ಲಿ ದಯವಿಟ್ಟು ಅದನ್ನು ಬಿಡಬೇಡಿ, ಪಡ್ಕೊಳ್ಳಿ, ಮಾಡಿಕೊಳ್ಳಿ. ಆಗುತ್ತೋ ಇಲ್ವೋ ಅನ್ನೋ ಯೋಚನೆಯನ್ನು ಬಿಟ್ಬಿಡಿ. ಒಂದು ಸೈಟ್ ತೊಗೊಳ್ಳುವಾಗ ಲೋನ್ ಮಾಡಿದರೆ ಲೋನ್ ತೀರ್ಸೋಕ್ಕಾಗುತ್ತೋ ಇಲ್ವೋ ಅನ್ನೋ ಮನೋಭಾವನೆಯನ್ನು ಬಿಟ್ಬಿಡಿ, ಮಾಡಿಕೊಳ್ಳಿ. ಆಗುತ್ತೆ. ಅದು ಹೇಗೆ ತೀರುತ್ತೆ ಏನು ಅಂತ ನಿಮಗೇನೇ ಗೊತ್ತಾಗಲ್ಲ. ಅದು ಆಮೇಲೆ ನಿಮಗೆ ಕ್ರಮೇಣವಾಗಿ ಯಾವ ರೀತಿ ನೀವು ತೀರಿಸಿದ್ದೀರ ಅಂತ ನಿಮಗೇನೇ ಅರ್ಥ ಆಗೋ ರೀತಿಯಲ್ಲಿ ಆ ಸೈಟು ನಿಮ್ಮದಾಗಿರುತ್ತೆ. ಮನೆ ಆಗಿರುತ್ತೋ ಹೊಲ ಆಗಿರುತ್ತೋ ಅದು ಶನಿದೇವರು ಕೊಡೋದು, ಅದು ನಿಮಗೆ ಸೇರಿರೋದು. ನೀವು ಅವನಿಂದ ಪಡ್ಕೊಳ್ಳಿ. ಶನಿದೇವರ ಆರಾಧನೆಯನ್ನು ಮಾಡಿ, ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ, ಮೃತ್ಯುಂಜಯ ಜಪವನ್ನು ಮಾಡಿಸ್ತಾ ಇದ್ದಲ್ಲಿ ನಿಮಗೆ ಈ ಬರುವಂಥ ಕಷ್ಟಗಳು, ಜೀವನದಲ್ಲಿ ಇರುವಂಥ ಶತ್ರುಕಾಟಗಳು ಇವೆಲ್ಲ ದೂರ ಆಗ್ತವೆ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ. ಇದ್ದಿರುವಂಥ ಉದ್ಯೋಗವನ್ನು ಬಿಡಕ್ಕೆ ಹೋಗಬೇಡಿ, ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ನಿಮಗೆ ಸಿಗುವಂಥದ್ದು ಸ್ವಂತ ಉದ್ಯೋಗವಾದರೆ ನಿಮಗೆ 100 ರೂಪಾಯಿ ಸಿಗೋದು 10 ರೂಪಾಯಿ ಸಿಗ್ಬೋದು, ಒಂದಿನ ಸಿಗದೇ ಇರ್ಬೋದು. ಆದ್ರೂ ಅದನ್ನು ಬಿಟ್ಟು ಬೇರೆ ಮಾಡೋದಕ್ಕೆ ಹೋದರೆ ನೀವು ತೊಂದರೆಗಳಿಗೆ ಸಿಕ್ಕಾಕೊಳ್ತೀರ. ಹಾಗಂತ ಮನೆಯೋ ಜಾಗನೋ ಸೈಟೋ ಹೊಲನೋ ಇಂಥವು ಬೇಕಾದರೆ ತೊಗೊಳ್ಳಿ. ಇದರಿಂದ ಅನುಕೂಲ ಇದೆ, ಇದರಿಂದ ನಷ್ಟ ಆಗಲ್ಲ. ಹುಷಾರಾಗಿರಿ. ಉಳಿದವರಿಗೆ ಯಾರಿಗೂ ಕಾಸು ಕೊಟ್ಟರೆ ಅದು ಬರೋದು ಕಷ್ಟ ಆಗಿರುತ್ತೆ. ಜಾಗ್ರತೆ. ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವೆಲ್ಲ ಸಿಗುತ್ತೆ. ಮತ್ತು ಸುಬ್ರಹ್ಮಣ್ಯನ ಆಶೀರ್ವಾದ ನಿಮಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ನರಸಿಂಹದೇವರ ಆಶೀರ್ವಾದವೂ ಚೆನ್ನಾಗಿದೆ, ವಿಷ್ಣು ದೇವರ ಆಶೀರ್ವಾದವೂ ಚೆನ್ನಾಗಿದೆ. ಸ್ತ್ರೀ ದೇವತಾ ಶಾಂತ ಸ್ವಭಾವದವಳಾದಂಥವಳು, ಅವಳಿಂದನೂ ನಿಮಗೆ ಆಶೀರ್ವಾದ ತುಂಬ ಚೆನ್ನಾಗಿದೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದ್ತೀರಾ. ನಿಮ್ಮ ಮನೆಯ ದೇವರನ್ನು ಆರಾಧನೆ ಜಾಸ್ತಿ ಮಾಡಿದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂಥ ಕೊರತೆಗಳನ್ನು ಅದನ್ನು ದೂರ ಮಾಡಿಕೊಳ್ಳೋದು ನಿಮ್ಮ ಕೈಲಿದೆ. ಇದನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಮಕ್ಕಳಿಂದ ಸುಖ ಸಂತೋಷ ಸಿಗೋದು ಸ್ವಲ್ಪ ಕಷ್ಟ ಇದೆ. ಚಂಚಲತೆಗಳು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಕ್ರೋಧತ್ವ ಜಾಸ್ತಿ ಇರುತ್ತೆ, ಊಟ ನಿಮಗೆ ಸೇರಲ್ಲ, ಬೇಗ ನಿದ್ದೆ ಬರಲ್ಲ, ಜಾಯಿಂಟ್ ಪೇನ್ಗಳು ಬರುತ್ತೆ, ಇವು ಆಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಅನ್ಯೋನ್ಯದಾಯಕವಾಗಿ ಇವತ್ತಿರಲ್ಲ. ಕಾರಣ ನಿಮ್ಮ ಕೆಲಸ ಜಾಸ್ತಿ ಇರ್ಬೋದು, ಅಥವಾ ನಿಮ್ಮ ಮನೆಯವರಿಗೆ ಕೆಲಸ ಜಾಸ್ತಿ ಇರ್ಬೋದು. ಮತ್ತು ಮದುವೆ ಆಗುವಂತಹ ವಧುವರರಿಗೆ ನಿಶ್ಚಿತವಾಗಿ ಈ ಒಂದು ಸಂದರ್ಭದಲ್ಲಿ ದಶಾಭುಕ್ತಿಗಳು, ಗುರುದಶ, ಗುರುಭುಕ್ತಿ ಅಥವಾ ಒಳ್ಳೆಯ ದಶ, ಯೋಗಕಾರಕಾಧಿಪತಿ ಆದಂಥ ದಶಗಳಿದ್ದಲ್ಲಿ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಒಳ್ಳೆ ವಧು ವರರಿಗೆ, ಈ ಒಳ್ಳೆ ವಧು ವರನಿಗೆ ಸಿಗುತ್ತೆ, ವಧುವಿಗೆ ವರ ಸಿಗ್ತಾನೆ, ವರನಿಗೆ ವಧು ಸಿಗ್ತಾಳೆ. ಸ್ವಲ್ಪ ಜಾಗ್ರತೆ ನೋಡಿಕೊಳ್ಳಿ. ದೇವರ ಆರಾಧನೆ ಇವನ್ನು ಬಿಡದೇನೆ ಮಾಡಿ ಉತ್ತಮ ಫಲವನ್ನು ಪಡ್ಕೊಳ್ಳಿ. ಮೀನರಾಶಿಯವರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ತುಂಬ ಕಮ್ಮಿ ಇದೆ. ಸಂಪತ್ತಿನಲ್ಲಿ ಅಭಿವೃದ್ಧಿ, ವಾಕ್ಚಾತುರ್ಯತೆ ಇವತ್ತಿದೆ. ಆದರೆ ಇದರಲ್ಲಿ ಕೃಷಿಕರಿಗೆ ಉತ್ತಮವಾದ ಫಲ ಲಾಭ ಇವತ್ತು ಸಿಗುತ್ತೆ. ಸರಕಾರದಿಂದ ಒಳ್ಳೆಯ ಉದ್ಯೋಗಕ್ಕೂ ಅವಕಾಶ ಇದೆ. ಕಠಿಣ ಪ್ರಯತ್ನವನ್ನು ನೀವು ಮಾಡಬೇಕು. ಇದು ದುಷ್ಟ ಜನರಿಂದ ತೊಂದರೆಗಳು ನಿಮಗಾಗುತ್ತೆ. ಹೆಣ್ಣುಗಳಿಂದ ತೊಂದರೆಗಳಿವೆ, ಜಾಗೃತರಾಗಿರಿ. ಮತ್ತು ಈ ಒಂದು ಉದ್ಯೋಗದಲ್ಲಿ ನಿಮಗೆ ಸಿಗುವಂಥ ಸರಕಾರಿ ಉದ್ಯೋಗದಲ್ಲಿ ಸ್ವಲ್ಪ ಕೇರ್ ತೊಗೊಂಡ್ರೆ ನಿಮಗೆ ಇನ್ನೂ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಜನರಿಂದ ಬರುವಂಥ ತೊಂದರೆಗಳನ್ನು ನೀವು ದೂರ ಮಾಡ್ಕೋಬೋದು, ಸುಖವನ್ನು ಪಡ್ಕೋಬೋದು, ಆನಂದವನ್ನು ಪಡ್ಕೋಬೋದು, ಮಕ್ಕಳಿಂದ ಸಂತೋಷವನ್ನು ಪಡ್ಕೋಬೋದು. ಮನೆಯಲ್ಲಿ ನಿಮಗೆ ಶನಿ ದೋಷ ಇರೋದರಿಂದ ಶನಿ ಶಾಂತಿನೋ ಶನಿ ಕಥೆನೋ ಅಥವಾ ಮೃತ್ಯುಂಜಯ ಹೋಮನ ಇಂಥವು ಮಾಡಿಕೊಳ್ಳಿ, ಅಥವಾ ಮೃತ್ಯುಂಜಯ ಜಪವನ್ನು ಮಾಡಿಸ್ತಾ ಇರಿ. ನಿಮಗೆ ಕುಟುಂಬದಲ್ಲಿ ಒಳ್ಳೆಯದು, ಮನೆಯಲ್ಲೇ ಒಳ್ಳೆಯದು, ಉತ್ತಮ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ. ಶುಭಮಸ್ತು.